ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆಗೆ ಹಸಿ ಟೊಮೆಟೊ ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಹೇಳಿ ಶೇರ್ ಮಾಡ್ತೀನಿ. ಬರ್ರಿ ಇದಕ್ಕೆ ಏನೇನು ಬೇಕಾಗ್ತದೆ ಅಂತ ಹೇಳಿ ನೋಡ್ಕೊಳ್ಳೋಣ. ನಾನಿಲ್ಲೇ ಹಸಿ ಟೊಮೆಟೊ ಕಾಯಿ ತಗೊಂಡಿನಿ, ಆಮೇಲೆ ಹಸಿ ಮೆಣಸಿನಕಾಯಿ, ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಅಲ್ಲ ಮತ್ತು ಬೆಳ್ಳುಳ್ಳಿ ನಾನಿಲ್ಲೇ ತಗೊಂಡಿನಿ. ಇದನ್ನೆಲ್ಲ ನೀವು ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕು. ಆಮೇಲೆ ಏನು ಮಾಡ್ಬೇಕಂತಂದ್ರೆ ಟೊಮೆಟೊ ಕಾಯಿನ ಒಂದ್ರೊಳಗೆ 4 ಪೀಸ್ ಮಾಡಿಕೊಂಡು ಒಂದು 2 ಸತಿ ನೀರೊಳಗೆ ನೀವು ಅದನ್ನು ಚೆಂದಾಗಿ ತೊಳ್ಕೊಬೇಕಾಗ್ತೈತಿ. ಅದನ್ನ ಯಾಕೆ ತೊಳ್ಕೊಬೇಕಂತಂದ್ರೆ ಅದ್ರೊಳಗಿನ ಹುಳಿ ಕಂಟೆಂಟ್ ಎಲ್ಲ ಹೋಗ್ತೈತಿ. ಇಲ್ಲ ಜಾಸ್ತಿ ಹುಳಿ ಆಗ್ಬಿಡ್ತೈತಿ ಚಟ್ನಿ, ಸೊ ಟೇಸ್ಟ್ ಆಗಂಗಿಲ್ಲ. ಅದಕ್ಕೆ ಒಂದು 2 ಸತಿ ಅದನ್ನ ನೀರೊಳಗೆ ತೊಳ್ಕೊಂಡು ನಾವು ತಕ್ಕೊಂಡು ಅಂದ್ರೆ ಟೇಸ್ಟಿ ಆಗ್ತೈತಿ. ನೋಡ್ರಿ, ನಾನಿಲ್ಲೇ ತಕ್ಕೊಂಡೇನಿ ಅದನ್ನು. ನೋಡ್ರಿ, ನಾನು ಇದನ್ನು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದನ್ನು ತೊಳ್ಕೊಂಡು ತಕ್ಕೊಂಡಿನಿ. ನಾನಿಲ್ಲಿ ಕೊತ್ತಂಬರಿನೂ ಕಟ್ ಮಾಡಿ ಇಟ್ಕೊಂಡಿನಿ, ಮೆಣಸಿನ್ಕಾಯಿನೂ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿನಿ, ಆಮೇಲೆ ಬೆಲ್ಲ ತಗೊಂಡಿನಿ. ಈ ಚಟ್ನಿ ಒಂದು ಸ್ವಲ್ಪ ಸ್ವೀಟ್ ಆದ್ರೂ ಚಲೋ ಆಗ್ತೈತಿ. ನೀವು ಬೆಲ್ಲ ಇಷ್ಟ ಇರಲಿಲ್ಲ ಅಂತಂದ್ರೆ ನೀವು ಕಡಿಮೆ ಬೆಲ್ಲ ಹಾಕೋಬಹುದು, ಅಥವಾ ಅದನ್ನ ಸ್ಕಿಪ್ನು ಮಾಡ್ಬೋದು. ನೋಡ್ರಿ, ಕೊತ್ತಂಬರಿ, ಹಸಿ ಟೊಮೆಟೊ ಕಾಯಿ, ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಬೆಲ್ಲ, ಕರಿಬೇವು ಇಷ್ಟು ತಗೊಂಡಿನಿ. ನನ್ನ ಚಾನಲ್ ಇನ್ನುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ. ಮೊದಲಿಗೆ ನಾನಿಲ್ಲೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿ ಮೆಣಸಿನ್ಕಾಯಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳಕತ್ತೀನಿ. ಇದೆಲ್ಲ ಚೆಂದಾಗೆ ಫ್ರೈ ಆದಮೇಲೆ ಇದ್ರ ಒಳಗನ ನಾವು ಏನು ಟೊಮೆಟೊ ತೊಳೆದಿಟ್ಕೊಂಡಿವಲ್ಲ ಆ ಟೊಮೆಟೊ ಇದ್ರೊಳಗೆ ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಲೋ ಫ್ಲೇಮ್ ಒಳಗೆ ಇದನ್ನು ನಾವು ಫ್ರೈ ಮಾಡಬೇಕಾಗ್ತೈತಿ. ಅದು ಕಲರ್ ಚೇಂಜ್ ಆಗೋವರೆಗೂ ನೀವು ಫ್ರೈ ಮಾಡಬೇಕಾಗ್ತೈತಿ. ನೋಡ್ರಿ, ನಾನಿಲ್ಲೇ ಈ ರೀತಿ ಇದನ್ನು ಫ್ರೈ ಮಾಡ್ಕೊಳಕತ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದ್ರದ್ದು ನೋಟಿಫಿಕೇಶನ್ ಬರ್ತೈತಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾನಿಲ್ಲಿ ಇದನ್ನು ಇಷ್ಟು ಫ್ರೈ ಮಾಡ್ಕೊಂಡಿನಿ. ಇದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ 1 by 1 ಎಲ್ಲ ನಾವು ಮಿಕ್ಸಿ ಜಾರ್ ಒಳಗೆ ಹಾಕೊಳ್ಳೋಣ. ನಾನು ಮಿಕ್ಸಿ ಜಾರ್ ಒಳಗೆ ಟೊಮ್ಯಾಟೊ ಮತ್ತು ಹಸಿ ಮೆಣಸಿನ್ಕಾಯಿ ಫ್ರೈ ಮಾಡಿ ಇಟ್ಕೊಂಡಿರೋದು ಹಾಕಿನಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿನಿ. ಮೆಣಸಿನ್ಕಾಯಿ ಭಾಳ ತೊಗೊಂಡಿರೋದ್ರಿಂದ ಸ್ವಲ್ಪ ಬೆಲ್ಲನೂ ನಾನು ಜಾಸ್ತಿ ತೊಗೊಂಡಿನಿ. ನೀವು ಬೇಡ ಅಂತಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಆಮೇಲೆ ಕರಿಬೇವು, ಅಲ್ಲ, ಬೆಳ್ಳುಳ್ಳಿ ಹಂಗೆ ಹಸಿದನ್ನು ಹಾಕಾಕತ್ತೀನಿ. ಇದು ಹಾಕೋದ್ರಿಂದ ಟೇಸ್ಟಿ ಆಗ್ತೈತಿ. ಆಮೇಲೆ ಇದ್ರೊಳಗೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಹಾಕೀನಿ ಈಗ. ಆಮೇಲೆ ನೋಡ್ರಿ, ನಾನಿಲ್ಲಿ ಇದ್ರೊಳಗೆ ಒಂದು ಸ್ವಲ್ಪನ ಕೊತ್ತಂಬರಿ ಹಾಕ್ತೀನಿ. ಈಗ ಕೊತ್ತಂಬರಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಶೇಂಗಾನು ಹಾಕೋಬೇಕಾಗ್ತೈತಿ. ಹುರಿದಿಟ್ಕೊಂಡಿರುವಂಥ ಶೇಂಗಾ ಒಂದು ಸ್ವಲ್ಪ ಹಾಕೋದು. ನೀವು ಬೇಕಂದ್ರೆ ಎಳ್ಳನ್ನು ಹಾಕೋಬಹುದು. ನಾನಿಲ್ಲಿ ಶೇಂಗಾ ಪ್ರಿಫರ್ ಮಾಡೀನಿ. ಶೇಂಗಾ ಹಾಕೊಳ್ಳೋದು. ಶೇಂಗಾ ಆದಮೇಲೆ ಹಂಗೆ ಸ್ವಲ್ಪ ಜೀರಿಗೆ ಹಾಕೊಳ್ಳೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನಿಷ್ಟೆಲ್ಲ ಹಾಕಿ ನಾವು ಇದನ್ನು ತರ್ತರಿಯಾಗಿ ರುಬ್ಕೋಬೇಕಾಗ್ತೈತಿ. ಫುಲ್ ಫೈನ್ ಪೇಸ್ಟನ್ನು ಮಾಡಕ್ಕೆ ಹೋಗ್ಬೇಡ್ರಿ. ಹಂಗೆ ಒಂದು ಸ್ವಲ್ಪ ಇದನ್ನು ಉಲ್ಟಾ ನೀವು ಮಿಕ್ಸರ್ ಮಾಡೋದ್ರಿಂದ ಚೆಂದಾಗಿ ತರ್ತರಿಯಾಗಿ ರುಬ್ತೈತಿ. ನೀರು ಇದ್ರೊಳಗೆ ಆ್ಯಡ್ ಮಾಡಕ್ಕೆ ಹೋಗ್ಬೇಡ್ರಿ. ನೋಡ್ರಿ, ಇಷ್ಟು ನೀವು ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಒಗ್ಗರಣೆಗೆ ನಾವು ಇದ್ರೊಳಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಈ ಒಗ್ಗರಣೆ ರೆಡಿ ಆದಮೇಲೆ ಇದ್ರೊಳಗನ ಇದು ಬಿಸಿ ಇರೋವಾಗ್ಲೇ ನಾವೇನು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಟೊಮೆಟೊ ಕಾಯಿ ಚಟ್ನಿ, ಅದನ್ನ ಇದ್ರೊಳಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದರೆ ನಮ್ದು ಟೊಮೆಟೊ ಕಾಯಿ ಚಟ್ನಿ ರೆಡಿ ಆಗ್ತೈತಿ. ಸೊ ನೀವು ಇದನ್ನ ರೆಸಿಪಿ ಟ್ರೈ ಮಾಡಿರಿ, ಹೆಂಗೆ ಬಂತಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ನೀವು ಇದನ್ನು ಚಪಾತಿ, ದೋಸೆ, ರೊಟ್ಟಿ, ರೈಸ್ ಜೊತೆಗೂ ನೀವು ಇದನ್ನು ತಿನ್ಬೋದು. ಇದು ಭಾಳ ಖಾರ ಇರ್ತೈತಿ, ಸ್ವೀಟ್ ಇರ್ತೈತಿ, ಟೇಸ್ಟಿಯಾಗಿರ್ತೈತಿ. ಸೊ ಪ್ಲೀಸ್ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.